ಪುಲ್ವಾಮಾ ದಾಳಿಯ ಬಳಿಕ ಕೋಲಾರದಿಂದ ಟೊಮೊಟೊ ರಫ್ತನ್ನು ಸ್ಥಗಿತ ಮಾಡಲಾಗಿತ್ತು. ಅಂದರೆ ಪಾಕಿಸ್ತಾನಕ್ಕೆ ಟೊಮೊಟೊ ಏನು ಹೋಗ್ತಾ ಇತ್ತು, ಸುಮಾರು ಪ್ರತಿದಿನ 700ರಿಂದ 800 ಟನ್ನಷ್ಟು ಟೊಮೊಟೊ ಹೋಗ್ತಾ ಇತ್ತು. ಅದು ಸ್ಥಗಿತ ಆಗಿದೆ. ಅವತ್ತಿಂದಲೂ ಕೂಡ ಪಾಕಿಸ್ತಾನಕ್ಕೆ ರಫ್ತು ಆಗ್ತಾ ಇಲ್ಲ. ಈಗ ಅದನ್ನೇ ನಿರ್ಧಾರವನ್ನು ಈಗ ಮಂಡಿ ಮಾಲೀಕರು, ರೈತರು ಮತ್ತು ದಲ್ಲಾಳಿಗಳು ನಿರ್ಧಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾನು ಏಷ್ಯಾದಲ್ಲೇ 2ನೇ ಅತಿ ದೊಡ್ಡವಾದಂಥ ಟೊಮೊಟೊ ಮಾರ್ಕೆಟಲ್ಲಿದ್ದೀನಿ. ಇಲ್ಲಿಂದ ಪ್ರತಿದಿನ ಸಾವಿರಾರು ಟನ್ನಷ್ಟು ನಮ್ಮ ದೇಶ ಮಾತ್ರ ಅಲ್ಲ, ಹೊರ ದೇಶಗಳಿಗೂ ಕೂಡ ಇಲ್ಲಿಂದಲೇ ಕೂಡ ಟೊಮೊಟೊ ರಫ್ತಾಗುತ್ತೆ. ಈಗ ಸದ್ಯ ವ್ಯಾಪಾರ ಕಡಿಮೆ ಇದೆ, ರೈತರಿಗೆ ಆದಾಯ ಕೂಡ ಕಡಿಮೆ ಇದೆ. ಯಾಕಂದರೆ ಈಗ ಸೀಸನ್ ಇಲ್ಲ. ಆದರೆ ಜೂನ್ನಿಂದ ಅಕ್ಟೋಬರ್ ತಿಂಗಳವರೆಗೂ ಕೂಡ ಸೀಸನ್ ಸ್ಟಾರ್ಟ್ ಆಗುತ್ತೆ, ಸುಗ್ಗಿ ಕಾಲ ಸ್ಟಾರ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿಗೂ ಮುನ್ನ ಪ್ರತಿದಿನ ಪಾಕಿಸ್ತಾನಕ್ಕೆ 700ರಿಂದ 800 ಟನ್ನಷ್ಟು ಟೊಮೊಟೊ ರಫ್ತು ಮಾಡಲಾಗುತ್ತೆ. ಇಲ್ಲಿ ಸಾಕಷ್ಟು ಕೂಲಿ ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಇದನ್ನೇ ನಂಬಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿನ ಅಗ್ರಿಮೆಂಟ್ ಪ್ರಕಾರ ಇಷ್ಟು ವರ್ಷಗಳ ಕಾಲ ಪಾಕಿಸ್ತಾನಕ್ಕೆ ಸುಮಾರು 700ರಿಂದ 800 ಟನ್ನಷ್ಟು ಮಂಡಿ ಮಾಲೀಕರು, ದಲ್ಲಾಳಿಗಳು ರಫ್ತು ಮಾಡ್ತಾಯಿದ್ರು. ಆದರೆ ಯಾವಾಗ ಪುಲ್ವಾಮಾ ದಾಳಿ ಆಯಿತು, ಅದಕ್ಕೆ ಸರ್ಜಿಕಲ್ ಸ್ಟ್ರೈಕ್ ರೂಪದಲ್ಲಿ ಇಲ್ಲಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಈಗ ಕಾಶ್ಮೀರದಲ್ಲಿ ಏನು ಭಯೋತ್ಪಾದಕರ ದಾಳಿ ಆಗಿದೆ, ಆ ದಾಳಿಯನ್ನು ಖಂಡಿಸಿ ಈಗ ಇದೇ ನಿರ್ಧಾರವನ್ನು ಮುಂದುವರಿಸೋದಕ್ಕೆ ಈಗ ದಲ್ಲಾಳಿಗಳು ಮತ್ತು ಮಂಡಿ ಮಾಲೀಕರು ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಬರೋ ತಿಂಗಳು ಅಂದರೆ ಜೂನ್ ತಿಂಗಳಿಂದಲೂ ಕೂಡ ಸುಗ್ಗಿ ಕಾಲ ಆರಂಭವಾಗುತ್ತೆ. ಇಲ್ಲಿಂದ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಅಂದರೆ ರೈತರಿಗೆ ಆದಾಯ ಬರೋದಾಗಿರ್ಬೋದು, ಮತ್ತು ಎಲ್ಲಿ ನೋಡಿದ್ರೂ ಕೂಡ ಟೊಮೊಟೊ ಈ ಒಂದು ಮಾರ್ಕೆಟಲ್ಲಿ ಇರುತ್ತೆ. ಅಷ್ಟೊಂದು ಫೇಮಸ್ ಮಾರ್ಕೆಟ್. ಯಾಕಂದರೆ ಇದು ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಮಾರ್ಕೆಟ್ ಆಗಿರೋದ್ರಿಂದ ಸಹಜವಾಗಿ ಬೇರೆ ರಾಜ್ಯಗಳು, ದೇಶಗಳಿಗೆ ರಫ್ತಾಗುತ್ತೆ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಈಗ CMRನ ಮಂಡಿ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈಗ ಸರ್, ಪುಲ್ವಾಮಾ ದಾಳಿ ಬಳಿಕ ಸ್ಥಗಿತ ಆಗಿತ್ತು ಅಂದರೆ ಟೊಮೊಟೊ ಹೋಗುವಂಥದ್ದು, ಈಗ ಮತ್ತೆ ಅದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದೀರಾ, ಏನು ಸರ್ ಇದು ಉದ್ದೇಶ? ನೋಡಿ, ನಮ್ಮ ನೆರೆ ರಾಷ್ಟ್ರಗಳಲ್ಲಿ ಸಹಜವಾಗಿ ಅತ್ಯುತ್ತಮವಾದ ಒಂದು ಸೋದರತ್ವ, ಒಂದು ಭಾತೃತ್ವ ಭಾವನೆ ಇರತಕ್ಕಂಥದ್ದು ನಮ್ಮ ಹಿಂದೂ ರಾಷ್ಟ್ರದ ಒಂದು ಸ್ವಾಭಾವಿಕ ಸಂಪ್ರದಾಯ. ಆದರೆ ಕಳೆದ ಒಂದು ಸರ್ಜಿಕಲ್ ಸ್ಟ್ರೈಕ್ ಆದಂಥ ಕಳೆದ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಸಮಯದಲ್ಲಿ ಒಕ್ಕಳಿಂದ ರೈತರು, ಖರೀದಿದಾರರು, ರಫ್ತುದಾರರು ಎಲ್ಲರೂ ಕೂಡ ಒಕ್ಕಳದಿಂದ ಅದನ್ನು ನಾವು ಕಳಿಸೋದಿಲ್ಲ, ನಾವು ಇದನ್ನು ನೇರ ಖಂಡಿಸ್ತೀವಿ ಅಂತೇಳಿ ಅದನ್ನು ಬಂದ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗಳಾಗಿದ್ದು. ನಂತರದ ಒಂದು ದಿನಗಳಲ್ಲಿ ಸಾಮಾನ್ಯವಾಗಿ ಸಹಜ ಪ್ರಕ್ರಿಯೆಗಳಲ್ಲಿ ಅಂತಾರಾಷ್ಟ್ರೀಯ ಒಂದು ವ್ಯಾಪಾರ ವಹಿವಾಟು ಒಂದು ನಿಯಮಗಳನ್ನು ಸಹ ಸ್ವಲ್ಪ ಸಡಿಲಗೊಳಿಸಿದ್ರು ಕೂಡ. ನಂತರ ಹೀಗೆ ಮುಂದುವರೆದು ಏನು ಪೆಹಲ್ಗಾಮಲ್ಲಿ ಇತ್ತೀಚೆಗಾದಂಥ ಒಂದು ನರಮೇಧದ ಒಂದು ಗುಂಡಿನ ದಾಳಿಯಿಂದ ಇಡೀ ರಾಷ್ಟ್ರ, ಅಖಂಡ ಭಾರತದ ಎಲ್ಲ ಸರ್ವರು ಕೂಡ ಇದನ್ನು ಖಂಡಿಸ್ತಾ ಇರೋ ಜೊತೆಗೆ ಕೋಲಾರ ಮತ್ತು ಸುತ್ತಮುತ್ತ ಬೆಳೀತಕ್ಕಂಥ ರೈತರುಗಳು, ಹಣ್ಣು ತರಕಾರಿಗಳು, ವಿಶೇಷವಾಗಿ ಟೊಮೆಟೊ ಮತ್ತು ಮಾವು ಇದನ್ನು ಬೆಳೀತಕ್ಕಂಥ ರೈತರುಗಳು ಇದನ್ನು ನೇರವಾಗಿ ನಾವು ಅದನ್ನು ಬೇರೆ ಆ ದೇಶಕ್ಕೆ ಏನು ನಮ್ಮನ್ನು ವಿರೋಧ ಮಾಡ್ತಾಯಿದ್ದಾರೆ, ನಮ್ಮನ್ನು ಒಂದು ಕೊಲೆ ಮಾಡ್ತಾಯಿದ್ದಾರೆ, ನಮ್ಮನ್ನು ಒಂದು ಹಿಂಸಾ ಪ್ರವೃತ್ತಿಗಳೇನಿದ್ದಾವೆ ಅವ್ರಿಗೆ ನಾವು ಸರಬರಾಜು ಮಾಡೋದಿಲ್ಲ, ನಾವು ಅದನ್ನು ವಿರೋಧ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಆ ಒಂದು ಚರ್ಚೆಗಳು ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಕಳೆದ ಬಾರಿ ಆದಂಥ ರೀತಿಯಲ್ಲಿ ಕೂಡ ಈ ಬಾರಿ ಕೂಡ ನಾವು ಅದನ್ನು ಸರಬರಾಜು ಮಾಡೋದು ಬೇಡ ಅಂತೇಳಿ ಎಲ್ಲ ಒಕ್ಕಳಿಂದ ನಮ್ಮೆಲ್ಲ ಒಂದು ಪೇಟೆ ಕಾರ್ಯಕರ್ತರು ತೀರ್ಮಾನ ಮಾಡಿರ್ತಕ್ಕಂಥ ಒಂದು ವಿಚಾರ. ಸರ್, ಅಂದರೆ ರೈತರಿಗೆ ಈಗ ಆಲ್ರೆಡಿ ಟೊಮೊಟೊ ತುಂಬ ಲಾಸಲ್ಲಿದೆ ಸರ್, ಕೇಳೋರು ಇಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪ್ರತಿನಿತ್ಯ ಅಂದರೆ ಏನು ಪಾಕಿಸ್ತಾನಕ್ಕೆ ಹೋಗೋ ಸಂದರ್ಭದಲ್ಲಿ 700ರಿಂದ 800 ಟನ್ನಷ್ಟು ಹೋಗ್ತಾ ಇತ್ತು. ನಷ್ಟ ಆದರೂ ಕೂಡ ಈ ಬಾರಿ ಮಾಡಬಾರ್ದು ಅಂತ ತಾವು ನಿರ್ಧಾರ ಮಾಡಿದ್ದೀರಾ. ಸೊ ರೈತರಿಗೆ ಯಾವ ರೀತಿಯಾಗಿ ಇದು? ನೋಡಿ, ರೈತರೇ ಹೇಳೋ ಪ್ರಕಾರ ನಮಗೆ ಸ್ವಲ್ಪ ಸಂಕಷ್ಟ ಆಗ್ಬೋದು, ಬೆಲೆ ಕಷ್ಟ ಅನಿಸ್ಬೋದು. ಅದಕ್ಕಿಂತ ದೇಶ ಮುಖ್ಯ, ದೇಶದ ರಕ್ಷಣೆ ಮುಖ್ಯ, ಅಖಂಡ ಭಾರತೀಯರ ಒಂದು ಸ್ವಾಭಿಮಾನದ ಒಂದು ಸಂಕೇತ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ರೈತರು ಕೂಡ ಅದನ್ನೇ ವಿಚಾರ ಮಾಡ್ತಾಯಿದ್ದಾರೆ. ನಮಗೆ ಬೆಲೆ ಕುಸಿತ ಅನಿಸ್ಬೋದು, ಯಾಕಂದರೆ ಹೋಗ್ತಕ್ಕಂಥ 10-15% ನಾವೇನು ಬೇರೆ ದೇಶಕ್ಕೆ ಹೋಗ್ತಾಯಿದ್ವಿ, ವಿಶೇಷವಾಗಿ ಪಾಕಿಸ್ತಾನಕ್ಕೆ ಹೋಗ್ತಾಯಿತ್ತು. ಅದರಿಂದ ಆಗ್ತಂಥ ಒಂದು ತೊಂದರೆಗಳನ್ನ ನಾವು ಎದುರಿಸಲಿಕ್ಕೆ ಸಿದ್ಧರಿದ್ದೀರಿ. ಆದರೆ ಕೂಡ ನಮ್ಮ ಆಗ್ತಂಥ ಆ ಕೊಲೆ, ಅನಾಹುತ, ಒಂದು ಅತ್ಯಾಚಾರದ ರೀತಿಯಲ್ಲಿ ನಮ್ಮ ಮೇಲೆ ಆಗ್ತಕ್ಕಂಥ ಒಂದು ದೇಶದ್ರೋಹಿ ಪ್ರಕ್ರಿಯೆಗಳನ್ನು ನಾವು ಖಂಡಿಸಲಿಕ್ಕೆ ನಾವು ಸಿದ್ಧ ಇದ್ದರೆ ಇದನ್ನು ನಾವು ಒಳ್ಳೆಯ ತೀರ್ಮಾನ ತೊಗೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕಳೆದ ಬಾರಿಗಿಂತಲೂ ಪ್ರತಿ ವರ್ಷ ಪ್ರತಿನಿತ್ಯ 700-800 ಟನ್ನಷ್ಟು ಪ್ರತಿನಿತ್ಯ ವಹಿವಾಟು ಮಾಡ್ತಿತ್ತು. ಅಂದರೆ ಇಲ್ಲಿಂದ ಸರಬರಾಜು ಮಾಡ್ತಿತ್ತು. ಅಲ್ಲಿ ಬೇಡಿಕೆ ಕೂಡ ಆಗೇ ಇತ್ತು. ಅದು ಒಳ್ಳೆಯ ಅತ್ಯುತ್ತಮವಾದ ಗುಣಮಟ್ಟದ ಒಂದು ಟೊಮೆಟೊ ನಾವು ಕಳಿಸ್ಕೊಡ್ತಾ ಇದ್ವಿ. ಆ ರೀತಿಯಂತ ಅವರು ಬೇಡಿಕೆ ಇತ್ತು, ಕಳಿಸ್ಕೊಡ್ತಾ ಇದ್ರು. ಬಾರ್ಡರ್ ಹೋಗ್ತಿತ್ತು, ಬಾರ್ಡ್ರಿಂದ ಇಲ್ಲಿಂದ ರಸ್ತೆ ಭಾಗವಾಗಿ ಹೋಗ್ತಿತ್ತು, ಮತ್ತು ಅಲ್ಲಿಂದ ಅವರ ಒಂದು ಸಾಗಾಣಿಕೆ ಭಾಗದಲ್ಲಿ ಅವ್ರನ್ನ ಶಿಫ್ಟ್ ಮಾಡ್ಕೊಂಡು ಹೋಗ್ತಿದ್ವು. ಏನೇ ಆಗಲಿ, ಇಂಥ ಒಂದು ಸೌಹಾರ್ದತೆ, ಒಂದು ಸಹಬಾಳ್ವೆ ಸಂಬಂಧ ಏನು ಹಿಂದೂ ರಾಷ್ಟ್ರ ಬಯಸಿತ್ತು, ಅದ್ರ ತದ್ವಿರುದ್ಧವಾಗಿ ನಮ್ಮ ಒಂದು ಅಮಾಯಕರನ್ನ ಪ್ರವಾಸಿಗರನ್ನ ಕೊಂದಂಥ ಒಂದು ಹೇಯ ಕೃತ್ಯನ ಕಣಿಸೋ ನಿಟ್ಟಿನಲ್ಲಿ ಈ ಪ್ರಕ್ರಿಯೆಗಳು ನಡೀತಾ ಇದೆ. ಸಹಜವಾಗಿ
ದೇಶಕ್ಕಿಂತ ಇನ್ನೇನಿದೆ, ನಮ್ಮ ಒಂದು ಆತ್ಮರಕ್ಷಣೆಗಿಂತ ಹೆಚ್ಚಾಗಿ, ನಮ್ಮ ಒಂದು ಬಡತನಕ್ಕಿಂತ ಹೆಚ್ಚಾಗಿ ದೇಶ ಮುಖ್ಯ. ದೇಶ ಚೆನ್ನಾಗಿದ್ದರೆ ರೈತನೂ ಚೆನ್ನಾಗಿರ್ತಾನೆ, ಸೈನಿಕರು ಕೂಡ ಒಂದು ರುಡಿಗೆ ಎದುರಿಸ್ಲಿಕ್ಕೆ ಚೆನ್ನಾಗಿ ಸುಧಾರಾಗಿರ್ತಾರೆ. ಹಾಗಾಗಿ ಏನು ಇವತ್ತಿನ ದಿವಸ ರೈತರು ಸೈನಿಕರ ಜೊತೆ ನಾವು ಇದ್ದೇವೆ ಅಂತ ಅನ್ನೋದು ರೈತ ಮತ್ತು ಏನು ಸೈನಿಕರು ಇಬ್ಬರನ್ನೂ ಒಂದು ಸರಿಸಮಾನ ನೋಡ್ತಾ ಇದ್ದೀರಿ. ಅದರ ಭಾಗವಾಗಿ ಇವತ್ತಿನ ದಿವಸ ಸೈನಿಕರ ಜೊತೆ ರೈತರು ಇದ್ದೇವೆ ಅನ್ನೋದನ್ನ ಸಂದೇಶ ಕೊಡ್ತಕ್ಕಂಥದ್ದು. ಸರ್, ಈಗ ರೈತ ಕೂಡ ದೇಶದ ಬೆನ್ನೆಲುಬು ಸರ್. ಅಂದರೆ ಈಗ ಈ ಟೊಮೊಟೊ ಇದೆಯಲ್ಲ, ಈ ಟೊಮೊಟೊ ಪಾಕಿಸ್ತಾನಕ್ಕೆ ಹೋಗಿಲ್ಲ ಅಂದರೆ ಅವ್ರಿಗೆ ಏನು ಎಫೆಕ್ಟ್ ಆಗುತ್ತೆ ಅದ್ರ ಮೇಲೆ ಅನ್ನುವಂಥದ್ದು? ನೋಡಿ, ಇದು ದಿನನಿತ್ಯದ ಬಳಕೆಯ ವಸ್ತು. ನೆರೆ ರಾಷ್ಟ್ರಗಳಾದಂಥ ಭಾರತದ ರೀತಿಯಲ್ಲಿ ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ ಟೊಮೆಟೊ ಇಲ್ಲದೆ ಅಡುಗೆ ಮನೆ ಇಲ್ಲ. ಅದು ಆ ರೀತಿಯಲ್ಲಿ ದಿನನಿತ್ಯದ ಅವಶ್ಯಕತೆ ಇರತಕ್ಕಂಥ ಉತ್ಪನ್ನ ಆದ್ರಿಂದನೂ ಅದು ಅವರಿಗೆ ಹೊಡೆತ ಬೀಳ್ತದೆ. ಈಗ ಬೇರೆ ದೇಶಗಳು ಕೂಡ ಸರಬರಾಜು ಮಾಡಲಿಕ್ಕೆ ಕೂಡ ಹಿಂದೆ ಹೊಡಿತಾರೆ. ಹಾಗಾಗಿ ಅವ್ರ ದಿನನಿತ್ಯದ ವಸ್ತುಗಳಲ್ಲಿ ಅಗತ್ಯ ವಸ್ತುಗಳಾಗಿರ್ತಕ್ಕಂಥ ಹಾಲು, ನೀರು ಹೇಗೋ ಟೊಮೆಟೊನೂ ಹಾಗೆ ಇರೋದ್ರಿಂದ ಅವರಿಗೆ ಸಹಜವಾಗಿ ಅದೊಂದು ಹೊಡೆತ ಆಗ್ತದೆ. ಸಹಜವಾಗಿ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇದೆ. ಇದಿಷ್ಟು ಏನು ಮಂಡಿ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತು. ದೇಶಕ್ಕಿಂತ ದೊಡ್ಡದು ಯಾವುದೂ ಅಲ್ಲ, ರೈತ ದೇಶದ ಬೆನ್ನೆಲುಬು. ಹಾಗಾಗಿ ನಾವು ಯೋಧರ ಪರವಾಗಿ ನಾವು ನಿಂತ್ಕೋತೀವಿ, ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೋತೀವಿ, ಸರ್ಜಿಕಲ್ ಸ್ಟ್ರೈಕ್ ಏನಾಗ್ತಾ ಇದೆ ಅದ್ರ ಪರವಾಗಿ ನಿಂತ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.